ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ಜೆನ್ಜಿಗಳು ಇಬ್ಬರು ಹೆಣ್ಣು ಮಕ್ಕಳುಗಳು ಕೂತ್ಕೊಂಡು ಶಂಕರಾಚಾರ್ಯರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಿ, ನಮ್ಮ ಸಮಾಜ ಯಾವ ರೀತಿಗೆ ದಾರಿ ತಪ್ತಾ ಇದೆ. ನಮಗೆ ಅವರು ಬೈದ್ರು ನಾವು ಅವರಿಗೆ ರಿಪೀಟ್ ಕೊಡಬೇಕು, ಕೌಂಟರ್ ಕೊಡಬೇಕು ಅನ್ನೋ ಕಾರಣಕ್ಕೆ ಮಧ್ವಾಚಾರ್ಯರಿಗೆ ತಿರ್ಗಾ ನಾವು ಅದನ್ನ ಬೈಕೊಂಡು ಹೋದ್ರೆ ಬಹುಶಃ ಇದು ತಾರ್ಕಿಕ ಅಂತ್ಯ ಸಿಕ್ಕೋದಿಲ್ಲ. ಇವತ್ತು ನೀವೇನೋ ಸುಲಭವಾಗಿ ಎಲ್ಲರಿಗೂ ಮಾತಾಡ್ತಾ ಹೇಳ್ಬಿಡ್ಬೋದೇನೋ, ಶಂಕರರಂತವ್ರು, ಮಧ್ವರು ಇತ್ತವ್ರು, ರಾಮಾನುಜರಂತವ್ರು ಯಾರ್ರೀ, ನೀವ್ ಯಾರ್ರೀ ಜಡ್ಜ್ ಮಾಡಕ್? ಫಸ್ಟ್ ಆಫ್ ಆಲ್ ಶಂಕರಾಚಾರ್ಯರನ್ನ ತೆಗಳುವ ಒಂದು ಗುಂಪು ಈ ಸಮಾಜದಲ್ಲಿ ಸುಮಾರು ಒಂದು 14ನೇ ಶತಮಾನದಿಂದಲೇ ಹುಟ್ಟಿಕೊಂಡಿವೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಿಂದೂ ಸಮಾಜವನ್ನ ಕಟ್ಟಬೇಕು, ಹಿಂದೂ ಸಮಾಜ ಉಳಿಬೇಕು, ಹಿಂದೂ ಸಮಾಜವನ್ನ ರಕ್ಷಿಸಬೇಕು ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನ ಕೇಳ್ತಾ ಇರ್ತೀರಲ್ಲ, ಖುಷಿ ಪಡ್ತಾ ಇರ್ತೀರಲ್ಲ, ಅಥವಾ ಔರಂಗಜೇಬನ ಕಥೆಯನ್ನ ಕೇಳಿದಾಗ ನೋಡಿ ಎಂತ ಕೆಲಸ ಮಾಡ್ದ ಅವನು ಅಂತ ಹೇಳ್ತೀರಲ್ಲ, ನಾಳೆ ನಿಮ್ಮ ಮನೇಲೆ ಒಬ್ಬ ಔರಂಗಜೇಬ ಹುಟ್ಟಿ ನಿಮ್ಮ ಮನೇಲಿರುವಂತಹ ದೇವರ ಮನೆಗಳು ನೋಡ್ದಾಗ್ತಾನೆ, ತಲೆಲಿಟ್ಕೊಳ್ಳಿ. ನೆನ್ನೆ ಮೊನ್ನೆಯಿಂದೆಲ್ಲ ಯೂಟ್ಯೂಬ್ ಅಲ್ಲಿ ನೀವೆಲ್ಲ ನೋಡಿರ್ತೀರಿ, ಶಂಕರಾಚಾರ್ಯರ ಬಗ್ಗೆ ನಿಂದನೆ ಮಾಡಿದಂತಹ ಇಬ್ಬರು ಯುವತಿಯರು, ಉಡುಪಿ ಮಠದಲ್ಲಿ ಶಂಕರಾಚಾರ್ಯರ ನಿಂದನೆ, ಈ ರೀತಿಯ ಹೆಡ್ಲೈನ್ಸ್ ಗಳನ್ನ ನೀವೆಲ್ಲರೂ ಓದಿರ್ತೀರಿ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನಿಮ್ ಮುಂದೆ ಬಂದಿದೆ. ಶಂಕರಾಚಾರ್ಯರ ನಿಂದನೆ ಇದೇನು ಹೊಸದೇನಲ್ಲ. ಶಂಕರಾಚಾರ್ಯರನ್ನ ತೆಗಳುವ ಒಂದು ಗುಂಪು ಈ ಸಮಾಜದಲ್ಲಿ ಸುಮಾರು ಒಂದು 14ನೇ ಶತಮಾನದಿಂದಲೇ ಹುಟ್ಟಿಕೊಂಡಿವೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಎನ್ನುವಂತಹ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ ಒಬ್ಬ ದಾರ್ಶನಿಕ ವ್ಯಕ್ತಿ, ಸಾಕ್ಷಾತ್ ಪರಮಶಿವನ ಅವತಾರ ಅಂತ ಬಹಳಷ್ಟು ಜನ ನಂಬ್ತಾರೆ. ಮತ್ತು ಆ ಸಿದ್ಧಾಂತದಲ್ಲಿ ಅವ್ರು ಹೇಳಿರೋದೇನು ಅಂತಂದ್ರೆ ಬಹಳ ಸಿಂಪಲ್ ಆಗಿರುವಂತಹ ವಿಚಾರ ಏನು ಅಂತಂದ್ರೆ, ಬ್ರಹ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಅಂದ್ರೆ ದೇವರು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಅಹಂ ಬ್ರಹ್ಮಾಸ್ಮಿ, ನಿನ್ನೊಳಗೆ ಬ್ರಹ್ಮನಿದ್ದಾನೆ ಅನ್ನುವಂತಹ ಒಂದು ದೊಡ್ಡ ಕಾಂಪ್ಲಿಕೇಟೆಡ್ ನಾಲೆಜ್ ಅನ್ನ ಸಣ್ಣದಾಗಿ ಮಾಡಿ, ಚಿಕ್ಕದಾಗಿ ಮಾಡಿ, ಒಬ್ಬ ಮನುಷ್ಯನ ಮೆದುಳಿಗೆ ಅರ್ಥವಾಗುವಂತೆ ಮಾಡಿದಂತಹ ಒಬ್ಬ ಗ್ರೇಟ್ ಫಿಲಾಸಫರ್, ತತ್ವಜ್ಞಾನಿ. ಇಂಥ ವ್ಯಕ್ತಿಯನ್ನ ಯಾವುದೋ ಎರಡು ಬುದ್ಧಿ ಇಲ್ಲದ, ಸಾಮಾನ್ಯ ತಿಳುವಳಿಕೆ ಇಲ್ಲದ, ಸಣ್ಣ ಪರಿಜ್ಞಾನವೂ ಇಲ್ಲದ ಎರಡು ಹೆಣ್ಣು ಮಕ್ಕಳು ಕುತ್ಕೊಂಡು ಮಣಿವಂತ ಎಂಬ ರಾಕ್ಷಸನ ಅವತಾರ ಶಂಕರಾಚಾರ್ಯರು ಅನ್ನುವಂತಹ ಮಾತುಗಳನ್ನ ಕಾಲಡಿಯಲ್ಲಿ ಹುಡ್ತಾರೆ, ಅದು ಇದು ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಶಂಕರಾಚಾರ್ಯರು ತಮ್ಮ 32 ವರ್ಷದ ಜೀವಿತಾವಧಿಯಲ್ಲಿ ಹಿಂದೂ ಧರ್ಮವನ್ನ ಪುನರ್ಸ್ಥಾಪನೆ ಮಾಡಿದ್ರು. ಅವತ್ತಿನ ಹಿಂದೂ ಧರ್ಮ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿತ್ತು ಪರಿಸ್ಥಿತಿ ಅಂತಂದ್ರೆ, ಎಲ್ಲವೂ ಚೂರು ಚೂರಾಗಿ ದಿಕ್ಕಾಪಾಲಾಗಿದ್ವು. ಆ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರ ಜನನವಾಗುತ್ತೆ. ಜನನವಾದ ನಂತರ ಅವರು ಇಡೀ ರಾಷ್ಟ್ರವನ್ನ ತಮ್ಮ ಪಾದಯಾತ್ರೆಗಳಲ್ಲಿ ಹೋಗ್ತಾರೆ. ಬಹಳ ದೊಡ್ಡ ದೊಡ್ಡ ವಾದ ವಿವಾದಗಳು ನಡೀತವೆ. ಇಂತಹ ಸಮಯದಲ್ಲಿ ಒಂದು ಅದ್ವೈತ ಸಿದ್ಧಾಂತವನ್ನ ರಚಿಸಿ ಜನರನ್ನ ಒಗ್ಗೂಡಿಸಿದಂತಹ ಮಹಾನ್ ದಾರ್ಶನಿಕ ವ್ಯಕ್ತಿಯನ್ನ ಇವತ್ತು ಅದು 2 ಹೆಣ್ಣು ಮಕ್ಕಳುಗಳು ವಿಡಿಯೋ, ಅದು 2 ಹೆಣ್ಣು ಮಕ್ಕಳು ಆ ವಿಡಿಯೋ ಡಿಸೈಡ್ ಮಾಡುತ್ತೆ ಎಂತವ್ರು, ಅವ್ರು ಯಾರ ಅವತಾರ. ಇದಕ್ಕೆಲ್ಲ ಮೂಲ ಕಾರಣ ನೀವು ಹುಡ್ಕೊಂಡು ಹೋದ್ರೆ ಎಲ್ಲೋಗುತ್ತೆ ಗೊತ್ತಾ? ಈ 14ನೇ ಶತಮಾನದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಅವಿವೇಕಿ ವ್ಯಕ್ತಿ ಅಂತ ನಾನು ಕರೆಯೋದು, ಯಾರೋ ಒಬ್ಬ ಅವಿವೇಕಿ ಒಂದು ಪುಸ್ತಕ ಬರೀತಾನೆ, ಮಣಿಮಂಜರಿ ಅಂತ. ಅದರಲ್ಲಿ ಶಂಕರಾಚಾರ್ಯರ ಬಗ್ಗೆ ಕಂಟಿನ್ಯೂಸ್ ಆಗಿ ನಿಂದನೆ ಮಾಡ್ಕೊಂಡು ಬರ್ದಿರ್ತಾರೆ. ಶಂಕರಾಚಾರ್ಯರಂತವ್ರು, ಶಂಕರಾಚಾರ್ಯರು ಇಂತವ್ರು ಅಂತ. ಈ ಮಣಿವಂತ ಅನ್ನುವಂತಹ ಕಾನ್ಸೆಪ್ಟು ಬಂದಿದ್ದು ಕೂಡ ಅಲ್ಲಿಂದನೆ. ಏನಾಗ್ತಿತ್ತು ನೋಡಿ, ನಿಮ್ಗೆ ಅರ್ಥ ಆಗೋ ಒಂದು ಸಣ್ಣದಾಗಿ ಹೇಳ್ತೀನಿ. ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತ, ಈ 3 ಸಿದ್ಧಾಂತಗಳು ತಮ್ಮದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. 3ನ್ನು ಗೌರವಿಸಬೇಕಾಗದ್ದು ನಮ್ಮಂತಹ ಬ್ರಾಹ್ಮಣರ ಅಥವಾ ಸಕಲ ಹಿಂದೂಗಳ ಜವಾಬ್ದಾರಿ. 3 ಸಿದ್ಧಾಂತಗಳನ್ನು ಅಷ್ಟೇ ಗೌರವಯುತವಾಗಿ ಗೌರವಿಸಬೇಕು, ಅಷ್ಟೇ ಗೌರವಯುತವಾಗಿ ನೋಡ್ಬೇಕು. ಈ 3 ಸಿದ್ಧಾಂತಗಳಲ್ಲಿ ಏನು, ದ್ವೈತ ಮತ್ತು ಅದ್ವೈತದ ಮಾತ್ರ ಇವತ್ತು ತಗೊಳ್ಳೋಣ ನಾವು. ಕಾನ್ಸೆಪ್ಟ್ ನ ತುಂಬಾ ದೊಡ್ಡದು ಮಾಡೋದು ಬೇಡ. ಇನ್ನ ದ್ವೈತ ಸಿದ್ಧಾಂತದಲ್ಲಿ ದೇವರೇ ಬೇರೆ, ಮನುಷ್ಯನೇ ಬೇರೆ, ಮನುಷ್ಯನಿಗಿಂತ ದೇವರು ದೊಡ್ಡವನಾಗಿರೋದ್ರಿಂದ ಅವನೇ ಸರ್ವಶ್ರೇಷ್ಠ, ಆದ್ದರಿಂದ ಇದು ದ್ವೈತ ಸಿದ್ಧಾಂತ ಹೇಳುತ್ತೆ. ಆದ್ರೆ ಇದಕ್ಕೂ ಮುಂಚೆ ಒಂದು ಸಿದ್ಧಾಂತ ಬಂದಿತ್ತು, ಅದರ ಹೆಸರು ಅದ್ವೈತ ಸಿದ್ಧಾಂತ. ಅದರ ಸ್ಥಾಪಕರು ಶಂಕರಾಚಾರ್ಯರು. ಅವರು ಕ್ಲಿಯರ್ ಆಗಿ ಹೇಳಿರ್ತಾರೆ, ನೀನು ದೇವನು ಇಬ್ಬರು ಒಂದೇ, ಅದ ನಿನ್ನೊಳಗೆ ಇದ್ದಾನೆ,
ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವಂತಹ ಒಂದು ಸಿದ್ಧಾಂತವನ್ನ ಶಂಕರಾಚಾರ್ಯರು ಕೊಟ್ಟಿರ್ತಾರೆ. ಆಗಿನ ಕಾಲಘಟ್ಟದಲ್ಲಿ ಈ ಸಿದ್ಧಾಂತಗಳದ್ದು ವಾದ ವಿವಾದಗಳಿಂದ ಮಾತ್ರ ಯುದ್ಧ ನಡೀತಾ ಇರಲಿಲ್ಲ. ಕೆಲವು ಬಾರಿ ಈ ತರ ಪುಸ್ತಕಗಳ ರೂಪದಲ್ಲೂ ಕೂಡ ಬರಿತಾ ಇದ್ರು. ಯಾವಾಗ ಒಂದು ಸಿದ್ಧಾಂತವನ್ನ ವೀಕ್ ಆಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಳ್ತೀವೋ, ಇನ್ನೊಂದು ಸಿದ್ಧಾಂತವನ್ನ ನಾವು ಏನೋ ಒಂದು ಮ್ಯಾನಿಪುಲೇಟ್ ಮಾಡಬೇಕು, ಅದಕ್ಕೋಸ್ಕರ ಪುರಾಣಗಳ ಒಂದೊಂದು ಸ್ಟೋರಿಗಳನ್ನ ಇಲ್ಲಿ ಕಲ್ಪನೆ ಮಾಡಿ ಅದರ ಸ್ಥಾಪಕರೇ ಒಬ್ಬ ರಾಕ್ಷಸ ಅನ್ನುವಂತಹ ರೀತಿಯಲ್ಲಿ ಜನರಿಗೆ ಅನಿಸ್ಬೇಕು. ಆ ರೀತಿ ಮಾಡುವಂತ ಒಂದಷ್ಟು ಯೋಜನೆಗಳನ್ನ ಈ ಯಾರೋ ಒಬ್ಬ ಅವಿವೇಕಿ 14ನೇ ಶತಮಾನದಲ್ಲಿ ಒಂದು ಪುಸ್ತಕ ಬರೀತಾನೆ. ಅದ್ರ ಹೆಸರು ಮಣಿಮಂಜರಿ ಅಂತ. ಅದರಲ್ಲಿ ಅಪಾರವಾದ ಜ್ಞಾನವಿದ್ದರೂ ಇನ್ನೊಬ್ಬ ತತ್ವಜ್ಞಾನಿಯನ್ನ ಆ ಪುಸ್ತಕದಲ್ಲಿ ಬಹಳ ನೀಚ ಮಟ್ಟದಲ್ಲಿ ಬರೆದಾಗ ಆ ಪುಸ್ತಕಕ್ಕೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ ಈ ಸಮಾಜದಲ್ಲಿ. ನೀವು ಯೋಚನೆ ಮಾಡಿ, ಬೌದ್ಧ ಧರ್ಮದ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಆ ಕಾಲಘಟ್ಟದಲ್ಲಿ ಸನಾತನ ಧರ್ಮ ಇನ್ನೇನು ಮುಗಿದೋ ಹೋಯಿತು ಅನ್ನೋ ಕಾಲಘಟ್ಟದಲ್ಲಿ ಆ ಸನಾತನ ಧರ್ಮವನ್ನ ಎತ್ತು ನಿಲ್ಲಿಸಿದಂತಹ ವ್ಯಕ್ತಿಯನ್ನ ಇವತ್ತು ಜೆನ್ಸಿಗಳು, ಇಬ್ಬರು ಹೆಣ್ಣು ಮಕ್ಕಳುಗಳು ಕೂತ್ಕೊಂಡು ಶಂಕರಾಚಾರ್ಯರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಿ ನಮ್ಮ ಸಮಾಜ ಯಾವ ರೀತಿಗೆ ದಾರಿ ತಪ್ತಾ ಇದೆ. ನಾನು ಹೇಳೋದು, ಈ ವಿಚಾರ ಇಟ್ಕೊಂಡು ಬಹಳಷ್ಟು ಜನ ಈಗ ಮಧ್ವಾಚಾರ್ಯರನ್ನ ನಿಲ್ಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಶಂಕರಾಚಾರ್ಯರನ್ನ ಮಧ್ವರ ಅನುಯಾಯಿಗಳು ಬೈದ್ರು ಅನ್ನೋ ಕಾರಣಕ್ಕೆ ನೀವು ತಿರ್ಗಾ ಮಧ್ವಾಚಾರ್ಯರ ಮೇಲೆ ದಾಳಿಗೆ ಗೆಲ್ಲಿದ್ರೆ ನೀವು ಮಾಡ್ತಿರೋದು ಅದೇ ದಡ್ಡ ಕೆಲಸ. ಶಂಕರ ಭಕ್ತರೆಲ್ಲರೂ ಒಟ್ಟಾಗಿ ತಪ್ಪಿಲ್ಲ, ಶಂಕರ ಭಕ್ತರೆಲ್ಲರೂ ಸಂಘಟಿತರಾಗಿ ತಪ್ಪಿಲ್ಲ, ಶಂಕರರ ಭಕ್ತರೆಲ್ಲರೂ ಶಂಕರ ತತ್ವವನ್ನ ಪ್ರಚಾರ ಮಾಡಿ ತಪ್ಪಿಲ್ಲ. ನಮಗೆ ಅವರು ಬೈದ್ರು ನಾವು ಅವರಿಗೆ ರಿಪೀಟ್ ಕೊಡಬೇಕು, ಕೌಂಟರ್ ಕೊಡಬೇಕು ಅನ್ನೋ ಕಾರಣಕ್ಕೆ ಮಧ್ವಾಚಾರ್ಯರಿಗೆ ತಿರ್ಗಾ ನಾವು ಅದನ್ನ ಬೈಕೊಂಡು ಹೋದ್ರೆ ಬಹುಶಃ ಇದು ತಾರ್ಕಿಕ ಅಂತ್ಯ ಸಿಕ್ಕೋದಿಲ್ಲ. ಈಗ ಬಹುಶಃ ನೆನ್ನೆ ಅವರು ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದಾರೆ. ಉಡುಪಿಯ ಶಿರೂರು ಮಠದಿಂದ ಇದು ನಮಗ್ ಗೊತ್ತಿಲ್ಲ, 2 ಹೆಣ್ಮಕ್ಳು ಏನೋ ಮಾತಾಡ್ಬಿಟ್ಟಿದ್ದಾರೆ, ತೀವ್ರ ವಿಷಾದವನ್ನ ವ್ಯಕ್ತಪಡಿಸ್ತೀವಿ ಅಂತ. ಐ ಡೋಂಟ್ ನೋ ಇದಕ್ಕೇನ್ ರಿಪ್ಲೈ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೆಣ್ಮಕ್ಳುಗಳು ಕೂಡ ಸಾರಿ, ನಾವ್ ಯಾವ್ದೋ ಒಂದು ಪುಸ್ತಕವನ್ನ ರೆಫರ್ ಮಾಡಿ ಹೇಳ್ಬಿಟ್ವಿ ಅಂತ ಅವರು ಕೂಡ ವಿಡಿಯೋನ್ ಬಿಟ್ಟಿದ್ದಾರೆ. ಸಣ್ಣ ಕಾಮನ್ ಸೆನ್ಸ್ ರೀ ನಾನು ಹೇಳೋದು. ಆ ಕಾಲಘಟ್ಟದಲ್ಲಿ ಅವರು ಮಾಡಿದಂತಹ ಸಾಧನೆಗಳಿಗೆ ನಾನು ಇನ್ಕ್ಲೂಡಿಂಗ್ ಮಧ್ವಾಚಾರ್ಯರ ಸಾಧನೆಯನ್ನು ಕೂಡ ಅಷ್ಟೇ ಪ್ರಶಂಸನೀಯವಾಗೇ ನೋಡ್ತೀನಿ, ರಾಮಾನುಜರ ಸಾಧನೆ ಕೂಡ ಅಷ್ಟೇ ಪ್ರಶಂಸನೀಯವಾಗೇ ನೋಡ್ತೀನಿ. ಅವರವರ ಕಾಲಘಟ್ಟಕ್ಕೆ ಅವರವರು ಕೊಡುಗೆಯನ್ನು ಕೊಟ್ಟಿ ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ನಮಗೇನಿದೆ ಅರ್ಹತೆ? ಯಾರೊಬ್ಬ ವ್ಯಕ್ತಿ ಈಗ ಅಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ಹೊಟ್ಟೋಲ್ಲ ಹೆಣ್ಮಕ್ಳು, ಏನೋ ಒಂದಷ್ಟು ಚಪ್ಪಾಳೆ ಬರ್ಬೋದು, ಅಥವಾ ಅಲ್ಲಿ ಕೂತಂತಹ ಕಟ್ಟರ್ ಮಧ್ವ ಅನುಯಾಯಿಗಳಿಗೆ ಒಂದ್ ಸ್ವಲ್ಪ ಖುಷಿನೂ ಆಗಿರ್ಬೋದು. ನೋಡಪ್ಪ, ಶಂಕರಾಚಾರ್ಯರ ಬಗ್ಗೆ ನಿಂದನೆ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು ಅಂತ. ಹಿಂದೂ ಸಮಾಜವನ್ನ ಕಟ್ಟಬೇಕು, ಹಿಂದೂ ಸಮಾಜ ಉಳಿಬೇಕು, ಹಿಂದೂ ಸಮಾಜವನ್ನ ರಕ್ಷಿಸಬೇಕು ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನ ಕೇಳ್ತಾ ಇರ್ತಿರಲ್ಲ, ಖುಷಿ ಪಡ್ತಾ ಇರ್ತಿರಲ್ಲ. ಅಥವಾ ಔರಂಗಜೇಬನ ಕಥೆಯನ್ನ ಕೇಳಿದಾಗ ನೋಡು ಎಂತ ಕೆಲಸ ಮಾಡ್ದ ಅವನು ಅಂತ ಹೇಳ್ತಿರಲ್ಲ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ. ನಾಳೆ ನಿಮ್ಮನೇಲೆ ಒಬ್ಬ ಔರಂಗಜೇಬ ಹುಟ್ಟಿ ನಿಮ್ಮನೇಲಿರುವಂತಹ ದೇವರ ಮನೆಗಳು ನೋಡ್ದಾಗ್ತಾನೆ. ತಲೆನಿಟ್ಕೊಳ್ಳಿ. ಇವತ್ತು ನೀವೇನೋ ಸುಲಭವಾಗಿ ಎಲ್ಲಾರ್ಗು ಮಾತಾಡ್ತಾ ಹೇಳ್ಬಿಡ್ಬೋದೇನೋ, ಶಂಕರರಂತವ್ರು, ಮಧ್ವರು ಇತ್ತವ್ರು, ರಾಮಾನುಜರಂತವ್ರು ಯಾರ್ರೀ? ನೀವ್ ಯಾರ್ರೀ ಜಡ್ಜ್ ಮಾಡಕ್? ಫಸ್ಟ್ ಆಫ್ ಆಲ್ ಅವರವರ ಗುರುಗಳು ಅವರವರಿಗೆ ದೊಡ್ಡವರು. ಅದರಲ್ಲೂ ವಿಶೇಷವಾಗಿ ಯಾವ ಕಾಲಘಟ್ಟದಲ್ಲಿ ಯಾವೊಬ್ಬ ವ್ಯಕ್ತಿಯು ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಲಿಕ್ಕೆ ಎದುರುತ್ತಿದ್ದಂತಹ ಕಾಲಘಟ್ಟದಲ್ಲಿ ಶಂಕರರಂತವರು ಒಂದು ಈ ಪ್ರಪಂಚದಲ್ಲಿ ಒಂದು ಕೊಡುಗೆಯನ್ನು ನೀಡ್ತಾರೆ ಅಂತಂದ್ರೆ ಅದು ಶಂಕರರಿಗಿರುವಂತಹ ಕೆಪಾಸಿಟಿ. ಮೊಟ್ಟ ಮೊದಲ ಸಂತ ಅಂತ ಕರೀರಿ, ಜಗದ್ಗುರು ಅಲ್ವೇನ್ರಿ? ಏನೇ ಆಗ್ಲಿ ನಿಮ್ಮ ಸಿದ್ಧಾಂತವೇ ಶ್ರೇಷ್ಠ ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ಇಟ್ಕೊಳ್ಳಿ, ತಪ್ಪಿಲ್ಲ. ತಪ್ಪೇನಿದೆ? ದ್ವೈತ ಸಿದ್ಧಾಂತವೇ ನಮಗೆ ಶ್ರೇಷ್ಠ ಅಂತ ದ್ವೈತ ಅನುಯಾಯಿಗಳು ಅಂದ್ಕೊಳ್ಳಿ, ಅದ್ವೈತವೇ ಶ್ರೇಷ್ಠ ಅಂತ ಶಂಕರರ ಅನುಯಾಯಿಗಳು ಅಂದ್ಕೊಳ್ಳಿ, ವಿಶಿಷ್ಟಾದ್ವೈತವೇ ಶ್ರೇಷ್ಠ ಅಂತ ರಾಮಾನುಜರ ಅನುಯಾಯಿಗಳು ಇಟ್ಕೊಳ್ಳಿ. ಈ ತಿಕ್ಕಾಟದಲ್ಲಿ ಶಂಕರನ್ನ ಹೇಳತಂದು ಇನ್ನ ಬಹಳ ಕೆಟ್ಟ ಮಾತುಗಳು ಆಡ್ತಾರೆ. ಇದೇನು ಹೊಸದೇನಲ್ಲ. ಇದಿವತ್ತು ಚರ್ಚೆಗೆ ಏನಕ್ಕೆ ಬಂದಿದೆ ಅಂತಂದ್ರೆ ಉಡುಪಿಯಲ್ಲಿ ನಡೀತು, ಉಡುಪಿ ಮಠದಲ್ಲಿ ನಿಂತ್ಕೊಂಡು ಈ ಒಂದು ಘಟನೆ ನಡೀತು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಚರ್ಚೆ ಆಯ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿನಿತ್ಯ ಶಂಕರಾಚಾರ್ಯರಿಗೆ ಬೈತಾ ಇದ್ದಾರೆ, ಪ್ರತಿನಿತ್ಯ ಮಧ್ವಾಚಾರ್ಯರಿಗೆ ಬೈತಾ ಇದ್ದಾರೆ. ಆದ್ರೆ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ, ಶಂಕರಾಚಾರ್ಯರಿಗೆ ಬೈಯುವಂತಹ ಒಂದು ದೊಡ್ಡ ಗುಂಪು ಹುಟ್ಟುಕೊಂಡಿದೆ ಸಮಾಜದಲ್ಲಿ. ನೋ ಡೌಟ್ ಆನ್ ಇಟ್, ನೋ ಡೌಟ್ ಆನ್ ಇಟ್. ಶಂಕರಾಚಾರ್ಯರನ್ನ ಮುಗಿಸಬೇಕು, ಶಂಕರಾಚಾರ್ಯರ ಹೆಸರನ್ನ ಕಳಂಕ ತರಬೇಕು ಅನ್ನುವಂತಹ ಒಂದು ದೊಡ್ಡ ಗುಂಪು ಹುಟ್ಟುಕೊಂಡಿದೆ. ಈ ವಿಚಾರವಾಗಿ ನಾನು ಹೇಳ್ತಾ ಇರೋದು, ಶಂಕರರ ಭಕ್ತರೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಸದೃಢರಾಗಿ
ದ ಸೇಮ್ ಟೈಮ್ ನೀವು ಕೂಡ ಹಾಗೆ ನಿಮ್ಮ ಸಿದ್ಧಾಂತಗಳನ್ನು ನೀವು ರಕ್ಷಿಸ್ಕೊಳ್ಳಿ. ಇದರೊಟ್ಟಿಗೆ ಸಿದ್ಧಾಂತಗಳೊಟ್ಟಿಗೆ ಪರಸ್ಪರ ಪ್ರೀತಿ ಗೌರವವೂ ಕೂಡ ಇರಲಿ. ನಾನು ಜಾಸ್ತಿ ಏನು ಮಾತಾಡೋಕೆ ಇಷ್ಟಪಡೋದಿಲ್ಲ. ಈ ವಿಚಾರವನ್ನು ವಿಶ್ಲೇಷಣೆ ಮಾಡಲಿಕ್ಕಿಂತ ನನ್ನ ಒಪಿನಿಯನ್ ಹೇಳಿದೆ ನನಗೆ ಬಹಳ ಖುಷಿ ಇತ್ತು, ಅದಕ್ಕೋಸ್ಕರ ಮಾತಾಡಿದೆ. ಎಲ್ರಿಗೂ ನಮಸ್ಕಾರ.